ಕೆಳಗೆ ಅಂದರೆ ಪುಷ್ಕರಣಿಗೆ ಇಳಿದು ಹೋದ ಪದಚಿಹ್ನೆಗಳನ್ನು ಕಂಡು ಮತ್ತು ಮೇಲಕ್ಕೆ ಬಂದ ಚಿಹ್ನೆಗಳನ್ನು ಕಾಣದೆ ನಾವು ಲಾಳಿಕಡ್ಡಿಯಿಂದ ನೀರು ಕುಡಿಯುತ್ತೇವೆ, ಆಗ ನೀನು ನಮ್ಮನ್ನು ಕೊಲ್ಲಲಾಗುವುದಿಲ್ಲ ಎಂದು ಹೇಳಿದ. ಈ ಗಾಥೆಯನ್ನು ಶಾಸ್ತರು ಕೋಸಲ ದೇಶದಲ್ಲಿ ಸಂಚರಿಸುತ್ತಾ ನಲಕಪಾನ ಹಳ್ಳಿಯನ್ನು ತಲುಪಿ ನಲಕಪಾಲ ಪುಷ್ಕರಿಣಿಯ ಬಳಿ ಕೇತಕಿ ವನದಲ್ಲಿ ವಿಹಾರ ಮಾಡುತ್ತಿರುವಾಗ ಲಾಳಿಕಡ್ಡಿ ಅಂದರೆ ನಲದಂಡದ ವಿಷಯದಲ್ಲಿ ಹೇಳುತ್ತಾರೆ. ಆ ಸಮಯದಲ್ಲಿ ಭಿಕ್ಷುಗಳು ನಲಕಪಾಣ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸೂಜಿ ಮನೆಯನ್ನು ಮಾಡಲು ಸಾಮಣೇರರಿಂದ ಕೊಳವೆ ಕಡ್ಡಿಗಳನ್ನು ಅಂದರೆ ಲಾಳಿ ಕಡ್ಡಿಗಳನ್ನು ತರಿಸಿ ಅವುಗಳ ಎರಡೂ ಕಡೆಗಳಲ್ಲಿ ರಂಧ್ರವಿರುವುದನ್ನು ಕಂಡು ಶಾಸ್ತರ ಬಳಿಗೆ ಬಂದು, ಭಂತೆ, ನಾವು ಸೂಜಿ ಮನೆಯನ್ನು ಮಾಡಲು ಲಾಳಿ ಕಡ್ಡಿಗಳನ್ನು ತರಿಸಿದ್ದೇವೆ, ಅವು ಕೆಳಗಿಂದ ಮೇಲಿನ ತನಕ ರಂಧ್ರವನ್ನು ಹೊಂದಿವೆ, ಇದಕ್ಕೆ ಕಾರಣವೇನು ಎಂದು ಕೇಳುತ್ತಾರೆ. ಶಾಸ್ತರು, ಭಿಕ್ಷುಗಳೇ, ಇದು ನನ್ನ ಹಳೆಯ ನಿರ್ಧಾರ ಅಂದರೆ ಹಳೆಯ ಅಧಿಷ್ಠಾನದ ಫಲ ಎಂದು ಹೇಳಿ ಹಿಂದೆ ನಡೆದು ಹೋದ ಕಥೆಯನ್ನು ಹೇಳುತ್ತಾರೆ. ಪೂರ್ವಕಾಲದಲ್ಲಿ ಪುಷ್ಕರಿಣಿಯ ಆ ಭಾಗ ಒಂದು ಅರಣ್ಯವಾಗಿತ್ತು. ಆ ಪುಷ್ಕರಿಣಿಯಲ್ಲಿ ವಾಸಿಸುತ್ತಿದ್ದ ಜಲರಾಕ್ಷಸ ಆ ಪುಷ್ಕರಿಣಿಯೊಳಕ್ಕೆ ಇಳಿಯುತ್ತಿದ್ದವರನ್ನು ತಿಂದು ಹಾಕಿಬಿಡುತ್ತಿದ್ದ. ಆ ಸಮಯದಲ್ಲಿ ಬೋಧಿಸತ್ವ ಕೆಂಪು ಜಿಂಕೆಯಷ್ಟು ದೊಡ್ಡ ಕಪಿರಾಜನಾಗಿ 80,000 ವಾನರಗಳಿಂದ ಕೂಡಿದ ಕಪಿಸೇನೆಯ ನಾಯಕನಾಗಿ ಆ ಅರಣ್ಯದಲ್ಲಿ ವಾಸವಾಗಿದ್ದ. ಆ ಕಪಿವಾನರ ಸಮೂಹವನ್ನು ಕುರಿತು, ಮಕ್ಕಳೇ, ಈ ಕಾಡಿನಲ್ಲಿ ವಿಷವೃಕ್ಷಗಳಿವೆ, ಮನುಷ್ಯರಲ್ಲದವರು ಸ್ವೀಕರಿಸುವ ಅಂದರೆ ಮನುಷ್ಯ ವಶದಲ್ಲಿ ಇಲ್ಲದ ಪುಷ್ಕರಿಣಿಗಳಿವೆ. ಆದುದರಿಂದ ಇದುವರೆಗೂ ನೀವು ತಿನ್ನದೇ ಇರುವ ಫಲಪುಷ್ಪಗಳನ್ನು ತಿನ್ನುವುದಕ್ಕೆ ಮೊದಲು, ಇದುವರೆಗೂ ಕುಡಿಯದೇ ಇರುವ ನೀರು ಕುಡಿಯುವ ಮೊದಲು ನನ್ನನ್ನು ಕೇಳಬೇಕು ಎಂದು ಉಪದೇಶ ನೀಡಿದ. ಅವು ಆಗಲಿ ಎಂದು ಒಪ್ಪಿಕೊಂಡು ಒಂದು ದಿನ ಈ ಮೊದಲು ಎಂದೂ ಹೋಗದೇ ಇದ್ದ ಸ್ಥಳಕ್ಕೆ ಹೋದವು. ಅಲ್ಲಿ ಹಗಲಲ್ಲಿ ಬಹಳ ಹೊತ್ತಿನ ತನಕ ನೀರು ಹುಡುಕುತ್ತಾ ಕೊನೆಗೆ ಒಂದು ಪುಷ್ಕರಿಣಿಯನ್ನು ಕಂಡು ನೀರನ್ನು ಕುಡಿಯದೆ ಬೋಧಿಸತ್ವರ ಆಗಮನವನ್ನು ನಿರೀಕ್ಷಿಸುತ್ತಾ ಅಲ್ಲಿಯೇ ಕುಳಿತುಕೊಂಡವು. ಆಗ ಬೋಧಿಸತ್ವ ಕಪಿ ಅಲ್ಲಿಗೆ ಬಂದು, ಮಕ್ಕಳೇ, ಏಕೆ ನೀರು ಕುಡಿಯುತ್ತಿಲ್ಲ ಎಂದು ಕೇಳುತ್ತದೆ. ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿದ್ದೆವು ಎಂದವು ಆ ಕಪಿಗಳು. ಆಗ ಬೋಧಿಸತ್ವ, ಮಕ್ಕಳೇ, ಒಳ್ಳೆಯದು ಮಾಡಿದಿರಿ ಎಂದು ಹೇಳಿ ಬೋಧಿಸತ್ವ ಪುಷ್ಕರಿಣಿಯ ಸುತ್ತಲೂ ಸುತ್ತಿ ಕೇವಲ ಪುಷ್ಕರಿಣಿಯ ಒಳಕ್ಕೆ ಇಳಿದು ಹೋಗಿರುವ ಪಾದಚಿಹ್ನೆಗಳನ್ನು ಮಾತ್ರವೇ ಕಾಣುತ್ತಾನೆ. ಪುಷ್ಕರಿಣಿಯಿಂದ ಹಿಂತಿರುಗಿ ಬಂದ ಪಾದಚಿಹ್ನೆಗಳನ್ನು ಕಾಣಲಿಲ್ಲ. ಆಗ ಬೋಧಿಸತ್ವ ಈ ಪುಷ್ಕರಿಣಿ ನಿಜಕ್ಕೂ ಮನುಷ್ಯರ ವಶದಲ್ಲಿ ಇಲ್ಲ ಎಂದು ಭಾವಿಸಿ, ಮಕ್ಕಳೇ, ನೀವು ನೀರು ಕುಡಿಯದೆ ಒಳ್ಳೆಯ ಕೆಲಸ ಮಾಡಿದಿರಿ, ಈ ಪುಷ್ಕರಿಣಿ ಮನುಷ್ಯರಲ್ಲದವರಿಗೆ ಸೇರಿದೆ ಎಂದು ಹೇಳುತ್ತಾನೆ. ಜಲರಾಕ್ಷಸ ನೀರು ಕುಡಿಯಲು ಇಳಿಯುತ್ತಿಲ್ಲ, ಇವರುಗಳು ನೀರು ಕುಡಿಯಲು ಇಳಿಯುತ್ತಿಲ್ಲ ಎಂಬುದನ್ನು ತಿಳಿದವನಾಗಿ ನೀಲಿ ಹೊಟ್ಟೆ, ಬಿಳಿಯ ಮುಖ, ಕೆಂಪು ಕೈಕಾಲುಗಳನ್ನು ಹೊಂದಿದ ಬೀಭತ್ಸ ರೂಪವನ್ನು ತಾಳಿ ನೀರನ್ನು ಸೀಳುತ್ತಾ ಹೊರಕ್ಕೆ ಬಂದು, ನೀವು ಏತಕ್ಕೆ ಕುಳಿತುಕೊಂಡಿದ್ದೀರಿ? ಇಳಿದು ಬಂದು ಪುಷ್ಕರಿಣಿಯೊಳಗೆ ನೀರು ಕುಡಿಯಿರಿ ಎಂದು ಹೇಳುತ್ತದೆ. ಆಗ ಬೋಧಿಸತ್ವ ಕಪಿ ಆ ಜಲರಾಕ್ಷಸನನ್ನು ಕುರಿತು, ನೀನು ಇಲ್ಲಿ ಹುಟ್ಟಿದ ಜಲರಾಕ್ಷಸನೇ ಎಂದು ಕೇಳುತ್ತದೆ. ಆಗ ಆತ, ಹೌದು, ನಾನು ಜಲರಾಕ್ಷಸ ಎನ್ನುತ್ತದೆ. ನೀನು ಇಲ್ಲಿ ಇಳಿದು ಬಂದವರನ್ನು ನುಂಗಿಬಿಡುತ್ತೀಯಾ ಎಂದು ಕೇಳಿದಾಗ, ಹೌದು, ನಾನು ಇಲ್ಲಿ ಇಳಿಯುವವರನ್ನು ತೆಗೆದುಕೊಳ್ಳುತ್ತೇನೆ, ಪಕ್ಷಿಗಳನ್ನೂ ಬಿಡುವುದಿಲ್ಲ, ನಿಮ್ಮೆಲ್ಲರನ್ನೂ ತಿಂದು ಬಿಡುತ್ತೇನೆ. ಆಗ ಬೋಧಿಸತ್ವ ಹೇಳುತ್ತದೆ, ನಾವು ನಿನಗೆ ನಮ್ಮನ್ನು ತಿನ್ನಲು ಬಿಡುವುದಿಲ್ಲ. ಆಗ ಜಲರಾಕ್ಷಸ ಕೇಳುತ್ತಾನೆ, ಮತ್ತೆ ನೀರು ಹೇಗೆ ಕುಡಿಯುವಿರಿ? ಆಗ ಬೋಧಿಸತ್ವ ಕಪಿ ಹೇಳುತ್ತದೆ, ಹೌದು,
ನೀರು ಕುಡಿಯುತ್ತೇವೆ, ಆದರೆ ನಾವು ನಿನಗೆ ವಶವಾಗುವುದಿಲ್ಲ. ಜಲರಾಕ್ಷಸನಿಗೆ ಆಶ್ಚರ್ಯ. ಹಾಗಾದರೆ ನೀರನ್ನು ಹೇಗೆ ಕುಡಿಯುವಿರಿ? ಬೋಧಿಸತ್ವ ಕಪಿ ಹೇಳುತ್ತದೆ, ನಾವು ಪುಷ್ಕರಣಿಯೊಳಕ್ಕೆ ಇಳಿದು ನೀರನ್ನು ಕುಡಿಯುವೆವು ಎಂದು ನೀನು ಭಾವಿಸಿದ್ದೀಯಾ? ನಾವು 80,000 ಮಂದಿಯು ಇಳಿಯದೆ ಒಂದೊಂದು ಕೊಳವೆ ಕಡ್ಡಿಯನ್ನು ತೆಗೆದುಕೊಂಡು ಕಮಲದ ಕೊಳವೆಯಿಂದ ಕುಡಿಯುವಂತೆ ನಿನ್ನ ಪುಷ್ಕರಣಿಯ ನೀರನ್ನು ಕುಡಿಯುತ್ತೇವೆ. ಹೀಗೆ ಮಾಡುವುದರಿಂದ ನೀನು ನಮ್ಮನ್ನು ತಿನ್ನಲಾರೆ. ಇದರ ಅರ್ಥವನ್ನು ಅರಿತು ಶಾಸ್ತರು ಅಭಿಸಂಬುದ್ಧರಾಗುವ ಸಮಯದಲ್ಲಿ ಮೇಲಿನ ಗಾಥೆಯ ಮೊದಲೆರಡು ಚರಣಗಳನ್ನು ಹೇಳಿದರು. ಕೆಳಗೆ ಪುಷ್ಕರಣಿಗೆ ಇಳಿದು ಹೋದ ಪದಚಿಹ್ನೆಗಳನ್ನು ಕಂಡು ಮತ್ತು ಮೇಲಕ್ಕೆ ಬಂದ ಚಿಹ್ನೆಗಳನ್ನು ಕಾಣದೆ ಆ ಕಾರಣದಿಂದಾಗಿ ನಾವು ಲಾಳಿಕಡ್ಡಿಯಿಂದ ನೀರು ಕುಡಿಯುತ್ತೇವೆ. ಆಗ ನೀನು ನಮ್ಮನ್ನು, ಅಂದರೆ ಆ ಜಲರಾಕ್ಷಸ ನಮ್ಮನ್ನು ಕೊಲ್ಲಲಾಗುವುದಿಲ್ಲ, ಏಕೆಂದರೆ ಪುಷ್ಕರಣಿಯೊಳಗೆ ಇಳಿದೇ ಇಲ್ಲವಲ್ಲ. ಈ ರೀತಿ ಹೇಳಿ ಬೋಧಿಸತ್ವ ಒಂದು ಲಾಳಿಕಡ್ಡಿ ತರಿಸಿ ಪಾರಮಿತಗಳನ್ನು ಧ್ಯಾನಿಸಿ ಸತ್ಕ್ರಿಯೆಯನ್ನು ಮಾಡಿ ಬಾಯಿಯಿಂದ ಊದಿದ. ಕೊಳವೆ ಕಡ್ಡಿಯ ಒಳಭಾಗದಲ್ಲಿ ಒಂದು ಗಂಟು ಇಲ್ಲದಂತಾಗಿ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಒಂದೇ ರಂಧ್ರವನ್ನು ಪಡೆಯಿತು. ಈ ರೀತಿ ಬೇರೆ ಬೇರೆ ಕೊಳವೆ ಕಡ್ಡಿಗಳನ್ನು ತರಿಸಿ ಊದಿದ. ಆದರೆ ಈ ರೀತಿ ಮಾಡುವುದರಿಂದ ಅವು ಮುಗಿಯುತ್ತಿರಲಿಲ್ಲ. ಆದುದರಿಂದ ಇಲ್ಲಿ ಹಾಗೆ ಭಾವಿಸಬಾರದು. ಈ ಪುಷ್ಕರಣಿಯ ಸುತ್ತಲೂ ಬೆಳೆದಿರುವ ಕೊಳವೆ ಕಡ್ಡಿಗಳೆಲ್ಲ ಒಂದೇ ರಂಧ್ರದಿಂದ ಕೂಡಿರಲಿ ಎಂದು ಬೋಧಿಸತ್ವ ಅಧಿಷ್ಠಾನ ಮಾಡುತ್ತಾನೆ. ಅಲ್ಲಿ ಸಾವಿರಾರು ಕಪಿಗಳಿದ್ದವಲ್ಲ. ಬೋಧಿಸತ್ವನ ಹಿತಚಿಂತನೆ ಮಹತ್ವಪೂರ್ಣವಾದುದರಿಂದ ಅವನ ಅಧಿಷ್ಠಾನ, ಅವನ ಇಚ್ಛೆ, ಸಂಕಲ್ಪ ಪೂರ್ಣವಾಯಿತು. ಅಂದಿನಿಂದ ಆ ಪುಷ್ಕರಣಿಯ ಸುತ್ತಲೂ ಬೆಳೆದಿರುವ ಲಾಳಿ ಕಡ್ಡಿಗಳು ಏಕರಂಧ್ರವುಳ್ಳವಾಗಿವೆ. ಈ ಕಲ್ಪದಲ್ಲಿ ಕಲ್ಪಾಂತ್ಯದವರೆಗೂ ಇರುವ 4 ವೃದ್ಧಿಗಳಿವೆ. ಆ 4 ಎಂದರೆ ಚಂದ್ರಕಲ್ಪದಲ್ಲಿ ಮೊದಲ ಚಿಹ್ನೆ ಇರುತ್ತದೆ. ವಟುಕ ಜಾತಕದಲ್ಲಿ ಬೆಂಕಿಯನ್ನು ಆರಿಸುವ ಸ್ಥಳದಲ್ಲಿ ಇಡೀ ಕಲ್ಪ ಪೂರ್ತಿ ಬೆಂಕಿ ಉರಿಯುವುದಿಲ್ಲ. 3ನೆಯದು ಘಟಿಕಾರನಿರುವ ಸ್ಥಳದಲ್ಲಿ ಇಡೀ ಈ ಕಲ್ಪ ಪೂರ್ತಿ ಮಳೆ ಬೀಳುವುದಿಲ್ಲ. ಮತ್ತು 4ನೆಯದು ಈ ಪುಷ್ಕರಣಿಯ ಸುತ್ತ ಬೆಳೆದಿರುವ ಕೊಳವೆಗಳು ಇಡೀ ಈ ಕಲ್ಪಪೂರ್ತಿ ಒಂದೇ ರಂಧ್ರದಿಂದ ಕೂಡಿಯೇ ಹುಟ್ಟುತ್ತವೆ. ಅಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಒಂದೇ ರಂಧ್ರವಿರುತ್ತದೆ ಕೊಳವೆಯಂತೆ. ಈ 4 ಅಧಿಷ್ಠಾನಗಳು ಕಲ್ಪಪೂರ್ತಿ ಇರುವ ವೃದ್ಧಿಗಳು. ಬೋಧಿಸತ್ವ ಇಂಥ ಅಧಿಷ್ಠಾನ ನಿರ್ಧಾರ ಮಾಡಿ ಒಂದು ಕೊಳವೆ ಕಡ್ಡಿಯನ್ನು ತೆಗೆದುಕೊಂಡು ಕುಳಿತ. ಆ 80,000 ವಾನರಗಳು ಒಂದೊಂದು ಕೊಳವೆ ಕಡ್ಡಿಯನ್ನು ತೆಗೆದುಕೊಂಡು ಪುಷ್ಕರಣಿಯನ್ನು ಮುತ್ತಿಕೊಂಡು ಕುಳಿತವು. ಬೋಧಿಸತ್ವರು ಕೊಳವೆಯಿಂದ ಎಳೆದುಕೊಂಡು ನೀರನ್ನು ಕುಡಿಯುವಾಗ ಅವು ಕೂಡ, ಅಂದರೆ ಆ ಉಳಿದೆಲ್ಲ 80,000 ಕಪಿಗಳು ಕೂಡ ದಡದಲ್ಲಿ ಕುಳಿತುಕೊಂಡೇ ನೀರು ಕುಡಿದವು. ಈ ರೀತಿ ಅವರೆಲ್ಲ ನೀರು ಕುಡಿದ ಮೇಲೆ ಜಲರಾಕ್ಷಸ ಏನನ್ನೂ ಪಡೆಯದೆ ಅಸಂತುಷ್ಟನಾಗಿ ತನ್ನ ನಿವಾಸ ಸ್ಥಾನಕ್ಕೆ ಹೊರಟು ಹೋದ. ಬೋಧಿಸತ್ವ ಕೂಡ ತನ್ನ ಅನುಚರ ಕಪಿಗಳೊಂದಿಗೆ ಅರಣ್ಯವನ್ನು ಪ್ರವೇಶಿಸಿದ. ಶಾಸ್ತರು, ಭಿಕ್ಷುಗಳೇ, ಈ ಕೊಳವೆಗಳು ಏಕರಂಧ್ರವುಳ್ಳವಾದದ್ದು ನನ್ನ ಹಳೆಯ ಅಧಿಷ್ಠಾನದ ಫಲದಿಂದಲೇ ಎಂದು ಹೇಳಿ ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆ ಸಮಯದ ಜಲರಾಕ್ಷಸ ದೇವದತ್ತನಾಗಿದ್ದ. ಬುದ್ಧ ಪರಿಷತ್ತು 80,000 ವಾನರರ ಸಮೂಹವಾಗಿತ್ತು. ಮತ್ತು ಉಪಾಯ ಕುಶಲ ಕಪಿರಾಜ ನಾನೇ ಆಗಿದ್ದೆ ಎಂದು ಹೇಳುತ್ತಾ ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.